ಕಾಂಗ್ರೆಸ್ ಲೋಕಸಭೆಯ ಕಹಳೆಯನ್ನ ಮೊಳಗಿಸುವುದಕ್ಕೆ ಮುಂದಾಗಿದೆ. ಮಂಗಳೂರಿನಿಂದಲೇ ಲೋಕಸಭಾ ಚುನಾವಣೆಗೆ ತಯಾರಿಯಾಗಿದೆ. ಬಿಜೆಪಿಯ ಭದ್ರಕೋಟೆ ಮಂಗಳೂರಿನಿಂದ ಕಾಂಗ್ರೆಸ್ ಲೋಕಸಭೆಯ ಕಹಳೆ. ಮಂಗಳೂರಿನಿಂದಲೇ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ಕೇಸರಿ ಪಡೆಯ ಭದ್ರಕೋಟೆಯಲ್ಲಿ ಕೈಪಡೆಯ ಶಕ್ತಿ ಪ್ರದರ್ಶನ. ಮಂಗಳೂರಲ್ಲಿ ಇವತ್ತು ಕಾಂಗ್ರೆಸ್ನ ಚುನಾವಣಾ ಸಮಾವೇಶ ನಡೆಯಲಿದೆ. ಕರಾವಳಿಯ ಮೋದಿ ಹವಾಗೆ ಕಾಂಗ್ರೆಸ್ ಟಕ್ಕರ್ ಕೊಡುತ್ತಾ ಹಾಗಾದ್ರೆ ಮಂಗಳೂರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ. ಇವತ್ತು ಕಾಂಗ್ರೆಸ್ ಚುನಾವಣಾ ಸಮಾವೇಶವನ್ನ ಮಂಗಳೂರಲ್ಲಿ ನಡೆಸ್ತಾ ಇದೆ. ಕರಾವಳಿಯಲ್ಲಿ ಮೋದಿ ಹವಾಗೆ ಹಾಗಾದ್ರೆ ಕಾಂಗ್ರೆಸ್ ಟಕ್ಕರ್ ಕೊಡುತ್ತಾ? ಖರ್ಗೆ ಸೂಚನೆಯಂತೆ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನ ಮಂಗಳೂರಲ್ಲಿ ಆಯೋಜನೆ ಮಾಡಲಾಗಿದೆ. ಮಂಗಳೂರಿನ ಅಡ್ಯಾರ್ ಸಹ್ಯಾದ್ರಿ ಕಾಲೇಜ್ ಮೈದಾನದಲ್ಲಿ ಸಮಾವೇಶಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಚುನಾವಣೆಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸೋ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಸಮಾವೇಶ ಇದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ದೇಶದ ಲೋಕಸಭಾ ಚುನಾವಣೆಗೆ ಮೊದಲ ಚುನಾವಣಾ ಸಮಾವೇಶಕ್ಕೆ ಕಾಂಗ್ರೆಸ್ ಸಜ್ಜಾಗಿರುವಂಥದ್ದು. ಈ ಬಾರಿ ಕಾಂಗ್ರೆಸ್ ಕರಾವಳಿ ಭಾಗವನ್ನು ಆಯ್ಕೆ ಮಾಡಿಕೊಂಡಿದೆ. ತನ್ನ ಮೊದಲ ಚುನಾವಣಾ ರಣಕಹಳೆಯನ್ನು ಮಂಗಳೂರಿನಿಂದ ಆರಂಭ ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಮಾವೇಶಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೆದಿರುವಂಥದ್ದು. ನನಗಿರ್ತಕ್ಕಂಥದ್ದು ಮಂಗಳೂರಿನಲ್ಲಿರ್ತಕ್ಕಂಥ ಅಡ್ಯಾರ್ನ ಸಹ್ಯಾದ್ರಿ ಕ್ರೀಡಾಂಗಣದ ಬಳಿ. ಇಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರ ಹಾದಿಯಾಗಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಾಗಿರಬಹುದು ಅಥವಾ ಸಂಸದರು, ಶಾಸಕರು ಸೇರಿದಂತೆ ಅನೇಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಯಕರುಗಳು ಈ ಒಂದು ಸಮಾವೇಶದಲ್ಲಿ ಇವತ್ತು ಭಾಗಿಯಾಗಲಿಕ್ಕಿರುವಂಥದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಇಂತಹ ಒಂದು ಸಮಾವೇಶವನ್ನು ಆಯೋಜನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಎಐಸಿಸಿ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಸಮಾವೇಶಕ್ಕೆ ಭರ್ಜರಿ ತಯಾರಿಗಳು ನಡೆದಿದೆ. ಮಧ್ಯಾಹ್ನದ ಹೊತ್ತಿಗೆ ಸಿಎಂ ಮತ್ತು ಖರ್ಗೆ ಈ ಒಂದು ಗ್ರೌಂಡ್ಗೆ ಬರ್ತಾರೆ, ಮೈದಾನಕ್ಕೆ ಬರ್ತಾರೆ. ಮೈದಾನದಲ್ಲಿ ಸಮಾವೇಶ ಆಗುತ್ತೆ. ಪ್ರಮುಖವಾಗಿ ಬಿಜೆಪಿಯ ಶಕ್ತಿ ಕೇಂದ್ರ, ಕಾಂಗ್ರೆಸ್ಗೆ ಅಷ್ಟು ಶಕ್ತಿ ಇಲ್ಲದಂಥ ಒಂದು ಪ್ರದೇಶ ಕರಾವಳಿ ಭಾಗ. ಹಾಗಾಗಿ ಕರಾವಳಿ ಭಾಗದಿಂದಲೇ ಚುನಾವಣೆಯ ಮೊದಲ ಸಮಾವೇಶವನ್ನು ನಡೆಸುವ ಮೂಲಕ ಎಲ್ಲ ತಯಾರಿಗಳನ್ನು ನಡೆಸಿದೆ. ಈಗಾಗಲೇ ಕಾಂಗ್ರೆಸ್ನ ಪ್ರಕಾರ ಸುಮಾರು 1 ಲಕ್ಷ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗುವಂಥ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ನವರು ಇಟ್ಕೊಂಡಿರುವಂಥದ್ದು. ಹೀಗಾಗಿ ಎಲ್ಲ ಆಸನ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಸುಮಾರು ಒಂದು 30,000 ರಿಂದ 40 ಸಾವಿರದಷ್ಟು ಆಸನಗಳನ್ನು ಆ ವೇದಿಕೆಯ ಮುಂಭಾಗದಲ್ಲಿ, ವಿಐಪಿಗಳನ್ನು ಹೊರತುಪಡಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸನಗಳನ್ನು ಹಾಕಿದ್ದಾರೆ. ಅದರ ಜೊತೆಗೆ LED ಸ್ಕ್ರೀನ್ಗಳನ್ನು ಅಳವಡಿಸಿ, ಅಂದರೆ ತುಂಬ ಬ್ಯಾಕಲ್ಲಿ ಇರುವಂಥವರಿಗೆ ಆ ವೇದಿಕೆ ಕಾಣಬೇಕು, ವೇದಿಕೆಯ ಕಾರ್ಯಕ್ರಮಗಳು ಕಾಣಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಲಾಗಿದೆ. ಅದೇ ರೀತಿ ಇದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥ ಕಾರಣದಿಂದಾಗಿ ಈ ಹೆದ್ದಾರಿಯ ಅಲ್ಲಿ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಈ ಒಂದು ಸಮಾವೇಶ ಮುಕ್ತಾಯ ಆಗುವವರೆಗೂ ಕೂಡ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಘನವಾಹನಗಳ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಿ ಆಲ್ಟರ್ನೇಟ್ ಆಗಿ ಅವರಿಗೆ ಬೇರೆ ರಸ್ತೆಗಳನ್ನು ತೋರಿಸಲಾಗಿದೆ. ಅದರ ಜೊತೆಗೆ ಪಾರ್ಕಿಂಗ್ ಕೂಡ ಸುತ್ತಮುತ್ತ ಇರುವಂಥ ಜಾಗಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉಡುಪಿ ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾರೆ. ಅದರ ಜೊತೆಗೆ ರಾಜ್ಯದ ಬೇರೆ ಜಿಲ್ಲೆಗಳಿಂದ ಕೂಡ ಒಂದಷ್ಟು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು, ಅಂದರೆ ಪಕ್ಷದ ಮುಂಚೂಣಿ ಘಟಕಗಳಲ್ಲಿ ಇರುವಂತಹ ಪದಾಧಿಕಾರಿಗಳೇನಿದ್ದಾರೆ ಅವರ ಆಗಮನಕ್ಕೆ ಒಂದು ಸೂಚನೆಯನ್ನು ಕೊಡಲಾಗಿದೆ. ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಈ ಒಂದು ಸಮಾವೇಶಕ್ಕೆ ಬರಬೇಕು ಅನ್ನುವಂತಹ ಒಂದು ಸೂಚನೆ ಹೈಕಮಾಂಡ್ನಿಂದ ಹೋಗಿರುವಂಥದ್ದು. ಹೀಗಾಗಿ ಎಲ್ಲ ತಯಾರಿಗಳು ನಡೆದು ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಸಮಾವೇಶ ನಡೀಲಿಕ್ಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.